Hi. So previous session ali inverse matrix related problems helide. So this session also continues for inverse matrix. So determinant inverse matrix formula namagu gottu, that is a minus 1 is equal to adjoint of a divided by determinant of a. A minus 1 ಯಾವಾಗ ಬರುತ್ತೆ ಅಂದರೆ ಡಿಟರ್ಮಿನೆಂಟ್ 0ಗೆ ಈಕ್ವಲ್ ಆಗಲಿಲ್ಲ ಅಂದರೆ a minus 1 ಎಕ್ಸಿಸ್ಟ್ ಆಗುತ್ತೆ. ಪ್ರಾಬ್ಲಮ್ ನಂಬರ್ 1, ಫೈಂಡ್ ಇನ್ವರ್ಸ್ ಆಫ್ a 2, 4, 6, 13. ಇದು 2016 BBA question paper problem. So now let us find a is equal to 2, 4, 6, 13. So a minus 1 is equal to adjoint of a divided by determinant of a. First determinant ಕಂಡುಹಿಡಿಯೋಣ. Determinant is equal to, so ಈ ಮ್ಯಾಟ್ರಿಕ್ಸ್ ಇರೋದು ರಿಮೂವ್ ಮಾಡಿ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳೋಣ. 2, 4, 6, 13, 2, 4, 6, 13 ಕ್ರಾಸ್ ಮಲ್ಟಿಪ್ಲಿಕೇಶನ್ 2 into 13 ಇಲ್ಲಿ ಆಲ್ವೇಸ್ ಮೈನಸ್ಸು, ಮೈನಸ್ 6 4s ಅಂದರೆ ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು 2 into 13 26 ಬರುತ್ತೆ, ಮೈನಸ್ 24. 26 minus 24 ನಮಗೆ ಆನ್ಸರು ಪ್ಲಸ್ 2 ಬರುತ್ತೆ. ಸಿನ್ಸ್ ಡಿಟರ್ಮಿನೆಂಟ್ ಆಫ್ ಎ ಇಸ್ ನಾಟ್ ಈಕ್ವಲ್ ಟು 0, ಇದು 0 ಇಲ್ಲ, ಹಾಗಾಗಿ ಇದು ನಾನ್ ಸಿಂಗುಲರು a minus 1 ಬರುತ್ತೆ, ಎಕ್ಸಿಸ್ಟ್ ಆಗುತ್ತೆ. ದಟ್ ಈಸ್ ಅಡ್ಜಾಯಿಂಟ್ ಆಫ್ ಎ ಫಾರ್ಮುಲಾ ಬಂದುಬಿಟ್ಟು ಕೋಫ್ಯಾಕ್ಟರ್ ಆಫ್ ಎನ ಟ್ರಾನ್ಸ್ಪೋಸ್ ಮಾಡೋದು, ಉಲ್ಟಾ ಮಾಡೋದು, ರೋ ಕಾಲಮ್ ಮಾಡೋದು, ಕಾಲಮ್ ರೋ. ಸೊ ಕೋಫ್ಯಾಕ್ಟರ್ ಆಫ್ ಇಲ್ಲಿ ನೋಡಿ ಇದ್ರ ಕೋಫ್ಯಾಕ್ಟರ್ ಇದು ಜಾಗ ಇದು 1 1, ಇದು 1 2, ಇದು 2 1, ಇದು 2 2. ಸೊ ಇದು ಪ್ಲಸ್ ಇದಕ್ಕೆ 2ಗೆ ಮೈನರ್ ಬಂದ್ಬಿಟ್ಟು 13, 4ಗೆ ಮೈನರು 6, 6ಗೆ ಮೈನರು 4, 13ಗೆ ಮೈನರ್ 2, ಆಪೋಸಿಟ್. ಸೊ ನೋಡಿ 2 ಇದು 1 1, ಕೋಫ್ಯಾಕ್ಟರ್ ಫಾರ್ಮುಲಾ ಮೈನಸ್ 1. ಇಲ್ಲಿ ಏನು ಹಾಕಿರ್ತಾರೋ 1 1 ಇದನ್ನು ಆ್ಯಡ್ ಮಾಡ್ತಾರೆ, 1 + 1, 1 + 1 ಬಂದುಬಿಟ್ಟು 2 ಬರುತ್ತೆ. ಸೊ ಮೈನಸ್ 1 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಪ್ಲಸ್ 1 ಬರುತ್ತೆ. ಸೊ 1 into 13s 13 ಬರುತ್ತೆ. ನೆಕ್ಸ್ಟು ಕೋಫ್ಯಾಕ್ಟರ್ ಆಫ್ 4, ಅದು 1 2 ಸ್ಥಾನ, ಇದು 1 2 ಸ್ಥಾನ. ಸೊ ಮೈನಸ್ 1 1 + 2 ಅಂದರೆ 3 ಬರುತ್ತೆ. ಸೊ ಮೈನಸ್ 1ನ 3 ಟೈಮ್ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಮೈನಸ್ 1 ಬರುತ್ತೆ. ಸೊ ಮೈನಸ್ 1 into 6 ನಮಗೆ ಮೈನಸ್ 6 ಬರುತ್ತೆ. ಕೋಫ್ಯಾಕ್ಟರ್ ಆಫ್ 6 ದಟ್ ಈಸ್ ಸಿ 2 1. ಸೊ ಮೈನಸ್ 1 2 + 1, ಸೊ 2 + 1 ಅಂದರೆ ಇದು 3. ಮೈನಸ್ 1ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಮೈನಸ್ 1 ಬರುತ್ತೆ. ಮೈನಸ್ 1 into 4 ಆನ್ಸರು ಮೈನಸ್ 4 ಬರುತ್ತೆ. ಕೋಫ್ಯಾಕ್ಟರ್ ಆಫ್ 13 ಅದು ಸಿ 22 ಬರುತ್ತೆ, 2 2 ಅದು. ಮೈನಸ್ 1 2 + 2 ಅಂದರೆ 4. ಸೊ 4 ಸಲ ಮೈನಸ್ 1ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಪ್ಲಸ್ ಬರುತ್ತೆ. 1 into 2 ಆನ್ಸರ್ 2 ಬರುತ್ತೆ. ಸೊ ಕೋಫ್ಯಾಕ್ಟರ್ ಆಫ್ ಎ ಬಂದುಬಿಟ್ಟು ದಟ್ ಈಸ್ ನೋಡಿ 13 ಮೈನಸ್ 6 ಬರೆದಿದ್ದೀನಿ, ಮೈನಸ್ 4 2 ಬರೆದಿದ್ದೀನಿ. ಇವಾಗ ಇದನ್ನು ಟ್ರಾನ್ಸ್ಪೋಸ್ ಮಾಡೋಣ, ಅಂದರೆ ಹಿಂಗೆ ರೋ ಇರೋದು 13 ಮೈನಸ್ 6 ಹಿಂಗಿರೋದು ಹಿಂಗೆ ಬರುತ್ತೆ, 13 ಮೈನಸ್ 6 ಮೈನಸ್ 4 2 ಹಿಂಗೆ ಬರುತ್ತೆ. ರೋ ಕಾಲಮ್ ಆಗುತ್ತೆ, ಕಾಲಮ್ ರೋ ಆಗುತ್ತೆ. ಸೊ a minus 1 is equal to adjoint of a divided by determinant of a. That is adjoint of a ಇದೆ 13 minus 4 minus 6 2 divided by 2. ಸೊ divided by 2 ಇರೋದಕ್ಕೆ a minus 1 is equal to 13 divided by 2. ಪ್ರತಿಯೊಂದು ಎಲಿಮೆಂಟು 2 ಜೊತೆ 13 divided by 2 ಕ್ಯಾನ್ಸಲ್ ಆಗಲ್ಲ, ಹಂಗೆ ಬರೆದಿದ್ದೀನಿ. ಮೈನಸ್ 4 divided by 2 ಅಂದರೆ 2 2s ಹೋಗುತ್ತೆ, ಆನ್ಸರು ಮೈನಸ್ 2 ಬರುತ್ತೆ. ಮೈನಸ್ 6 divided by 2 ಅಂದರೆ 2 3s ಮೈನಸ್ 3 ಬರುತ್ತೆ. 2 divided by 2 ನಮಗೆ ಆನ್ಸರ್ 1 ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ಪ್ರಾಬ್ಲಮ್, ಫೈಂಡ್ ಇನ್ವರ್ಸ್ ಆಫ್ ಬಿ 4 1 3 minus 2. ಸೊ ಲೆಟ್ ಇದು ಬಿ ಮ್ಯಾಟ್ರಿಕ್ಸು 4 1 3 minus 2. ಸೊ ಬಿ ಮೈನಸ್ 1 is equal to adjoint of a divided by determinant of b. ಇಲ್ಲಿ ಬಿ ಕೊಟ್ಟರೆ ಬಿ ಹಾಕ್ಕೊಳ್ಳಿ, ಎ ಕೊಟ್ಟರೆ ಎ ಹಾಕ್ಕೊಳ್ಳಿ. ಸೊ ಡಿಟರ್ಮಿನೆಂಟ್ ಆಫ್ ಬಿ is equal to, ಡಿಟರ್ಮಿನೆಂಟ್ ಕಂಡಿಡಿದಾಗ ಇದು ಸ್ಟ್ರೈಟ್ ಲೈನ್ ಇರಬೇಕು, ಮ್ಯಾಟ್ರಿಕ್ಸ್ ಇರಬಾರ್ದು. 4 1 3 minus 2. ಸೊ 4 minus 2 ಇಲ್ಲಿ ಮೈನಸ್ಸು 3 into 1s. 4 into minus 2 ನಮಗೆ ಮೈನಸ್ 8 ಬರುತ್ತೆ. ಮೈನಸ್ 3 1s 3, ಮೈನಸ್ಸು ಮೈನಸ್ಸು ಪ್ಲಸ್ ಮಾಡ್ತೀರಾ, ಹಾಕವಾಗ ಗ್ರೇಟೆಸ್ಟ್ ಸೈನ್ ಮೈನಸ್. 8 2 3 11 ಮೈನಸ್. ಸೊ ಸಿನ್ಸ್ ಡಿಟರ್ಮಿನೆಂಟ್ ಆಫ್ ಬಿ 0 ಇಲ್ಲ, ಹಾಗಾಗಿ ಬಿ ಮೈನಸ್ 1 ಎಕ್ಸಿಸ್ಟ್ ಆಗುತ್ತೆ. ಇಲ್ಲಿ ಅಡ್ಜಾಯಿಂಟ್ ಆಫ್ ಬಿ ಫಾರ್ಮುಲಾ ಏನು ಅಂದರೆ ಕೋಫ್ಯಾಕ್ಟರ್ ಕಂಡುಹಿಡಿದ್ಬಿಟ್ಟು ಅದನ್ನು ಟ್ರಾನ್ಸ್ಪೋಸ್ ಮಾಡೋದು.
ಸೊ ಕೋಫ್ಯಾಕ್ಟರ್ ಆಫ್ 4 ಇಲ್ಲಿದೆ ನೋಡಿ, ಇದೆ. ಈ 4 ಇದು 1 1, ಇದು 1 2, ಇದು 2 1, ಇದು 2 2. ಸೊ 4ಗೆ ಮೈನರ್ ಯಾವುದಂದ್ರೆ -2, 1ಗೆ 3, 3ಗೆ 1, -2ಗೆ 4 ಇಲ್ಲಿದೆ ನೋಡಿ. ಇವಾಗ ಹೇಳಿದ್ದು ನಾನೇ, 4ಗೆ -2, 1ಗೆ 3, 3ಗೆ 1, -2ಗೆ 4. ಇವಾಗ ಫಸ್ಟ್ ಒನ್ ಇದು 4 ಬಂದ್ಬಿಟ್ಟು ಇರೋದು ಫಸ್ಟ್ ರೋ ಫಸ್ಟ್ ಕಾಲಮಲ್ಲಿ ಇರೋದು, ಅದಕ್ಕೆ C11 ಅಂತಿದೆ. -1, ಈ 1 1 ಆ್ಯಡ್ ಮಾಡ್ತೀರಾ. ಸೊ 1 + 1 2 ಆಗುತ್ತೆ. -1ನ 2 ಸಲ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ +1 ಆಗುತ್ತೆ. +1 × -2 ಆನ್ಸರು -2 ಬರುತ್ತೆ. ಕೋಫ್ಯಾಕ್ಟರ್ ಆಫ್ 1 ದಟ್ ಈಸ್ C12, -1 ಇದು 1 2, 1 + 2 ಅಂದರೆ 3, ಅಂದರೆ -1 ಬರುತ್ತೆ. -1ನ 3 ಸಲ ಮಲ್ಟಿಪ್ಲೈ ಮಾಡಿದ್ರೆ -1 ಬರುತ್ತೆ. -1 × 3 ಇಸ್ ಆನ್ಸರು -3 ಬರುತ್ತೆ. ನೆಕ್ಸ್ಟು ಕೋಫ್ಯಾಕ್ಟರ್ ಆಫ್ 3 ದಟ್ ಈಸ್ ಕೋಫ್ಯಾಕ್ಟರ್ 2 1 ಅಂದರೆ 2 + 1, ಸೊ 3. -1ನ 3 ಸಲ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ -1 ಬರುತ್ತೆ. -1 × 1 = -1 ಬರುತ್ತೆ. ಕೋಫ್ಯಾಕ್ಟರ್ ಆಫ್ -2 ದಟ್ ಈಸ್ C22, -1 2 + 2 4 ಆಗುತ್ತೆ. ಸೊ -1ನ 4 ಸಲ ಮಲ್ಟಿಪ್ಲೈ ಮಾಡಿದ್ರೆ +1 ಆಗುತ್ತೆ. 1 4 4 ಬರುತ್ತೆ. ಸೊ ಕೋಫ್ಯಾಕ್ಟರ್ ಆಫ್ B ಬಂದ್ಬಿಟ್ಟು ಇದು -2 -3 ಬರೆದಿದ್ದೀನಿ, -1 4 ಬರೆದಿದ್ದೀನಿ. ಇವಾಗ ಅಡ್ಜಾಯಿಂಟ್ ಅಂದರೆ ಇದನ್ನ ಉಲ್ಟಾ ಮಾಡೋದು, ಹಿಂಗೆ ರೋ ಇರೋದು ಹಿಂಗೆ ಕಾಲಮ್ ಆಗುತ್ತೆ ನೋಡಿ. -2 -3 ಹಿಂಗೆ ಬರುತ್ತೆ, -3 -1 4 ಹಿಂಗೆ ಬರುತ್ತೆ. ಸೊ B - 1 = adjoint of B divided by determinant of B. ಸೊ ಇಲ್ಲಿ adjoint of B -2 -1 -3 3 4 ಬರೆದಿದ್ದೀನಿ. ಡಿಟರ್ಮಿನೆಂಟ್ ಆಫ್ B ಪ್ರೀವಿಯಸ್ ಮಾಡಿದ್ದೀನಿ ನಾವು, ಇಲ್ಲಿ ಬಂದಿದೆ ನೋಡಿ -11, ಅದನ್ನೇ ಇಲ್ಲಿ ಹಾಕ್ಕೊಂಡಿದ್ದೀನಿ. ಪ್ರತಿಯೊಂದು ಇವಾಗ ನೋಡಿ -2 ಡಿವೈಡೆಡ್ ಬೈ -11, ಇಲ್ಲಿ ಮೈನಸ್ ಕ್ಯಾನ್ಸಲ್ ಆಗುತ್ತೆ, ಹಾಗಾಗಿ ಆನ್ಸರ್ 2 ಡಿವೈಡೆಡ್ ಬೈ 11 ಬರುತ್ತೆ. ಇಲ್ಲಿ -1 ಡಿವೈಡೆಡ್ ಬೈ -11, ಮೈನಸ್ ಕ್ಯಾನ್ಸಲ್ ಆಗುತ್ತೆ 1/11. -3 ಡಿವೈಡೆಡ್ ಬೈ -11, ಮೈನಸ್ ಕ್ಯಾನ್ಸಲ್ ಆಗುತ್ತೆ 3/11. 4 ಡಿವೈಡೆಡ್ ಬೈ -11, ಸೊ ಮೈನಸ್ ಕಾಮನ್ ಇರುತ್ತೆ, 4 ಡಿವೈಡೆಡ್ ಬೈ 11 ಬರುತ್ತೆ. ದಿಸ್ ಇಸ್ ದಿ ಆನ್ಸರ್. ನೆಕ್ಸ್ಟ್ ಪ್ರಾಬ್ಲಮ್, ಫೈಂಡ್ ಇನ್ವರ್ಸ್ ಆಫ್ B 3 5 5 12. ಇದು 2013 ಕ್ವೆಶನ್ ಪೇಪರು. ಸೊ B - 1 = adjoint of B divided by determinant of B. ಸೇಮು 3 5 5 12 ಹಾಕ್ಕೊಂಡಿದ್ದೀನಿ. 3 × 12 -5 5. ಸೊ ಇಲ್ಲಿ 3 12 36 -5 5 25. ಸೊ ಅಲ್ಲಿಗೆ ನಮಗೆ 36 - 25 11 ಬರುತ್ತೆ. ಸೊ ಡಿಟರ್ಮಿನೆಂಟ್ ಆಫ್ B 0 ಇಲ್ಲ, ಹಾಗಾಗಿ B - 1 ಬರುತ್ತೆ. ಸೊ ಅಡ್ಜಾಯಿಂಟ್ ಆಫ್ B ಬಂದುಬಿಟ್ಟು ಕೋಫ್ಯಾಕ್ಟರ್ ಕಂಡುಬಿಟ್ಟು ಅದನ್ನು ಟ್ರಾನ್ಸ್ಪೋಸ್ ಮಾಡಬೇಕು. ಸೊ ಕೋಫ್ಯಾಕ್ಟರ್ ಆಫ್ ಇಲ್ಲಿದೆ ನೋಡಿ, ಈ ಮೂರಕ್ಕೆ ಮ್ಯಾಟ್ರಿಕ್ಸ್ 12, 5ಗೆ 5, ಈ 5ಗೆ 5, 12ಗೆ 3 ಅಪೋಸಿಟ್. ಇದು 1 1 C11, ಇದು C12, ಇದು C21, ಇದು C22. ಅಂದರೆ ಇದು ಫಸ್ಟ್ ರೋ ಫಸ್ಟ್ ಕಾಲಮ್, ಅದಕ್ಕೆ ಇದು 1 1. ಫಸ್ಟ್ ರೋ ಸೆಕೆಂಡ್ ಕಾಲಮ್ ಇದು, ಅದಕ್ಕೆ ಇದು 1 2. ಇದು ಸೆಕೆಂಡ್ ರೋ ಫಸ್ಟ್ ಕಾಲಮ್ 2 1, ಇದು 2 2. ಸೊ ನೋಡಿ ಕೋಫ್ಯಾಕ್ಟರ್ ಆಫ್ 3 ದಟ್ ಈಸ್ 1 1. ಸೊ -1 ಫಾರ್ಮುಲಾ ಇದು 1 1ನ ಆ್ಯಡ್ ಮಾಡು. -1ನ 2 ಸಲ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ +1 ಬರುತ್ತೆ. ಸೊ 1 × 12 ನಮಗೆ 12 ಬರುತ್ತೆ. ಕೋಫ್ಯಾಕ್ಟರ್ ಆಫ್ 5 ದಟ್ ಈಸ್ C12, -1 1 + 2 ಅಂದರೆ 3. ಸೊ -1ನ 3 ಸಲ ಮಲ್ಟಿಪ್ಲೈ ಮಾಡಿದ್ರೆ -1 ಬರುತ್ತೆ. -1 × 5 -5 ಬರುತ್ತೆ. ಕೋಫ್ಯಾಕ್ಟರ್ ಆಫ್ 5 ಅದು C21 ಬರುತ್ತೆ, ಯಾಕಂದರೆ ಸೆಕೆಂಡ್ ರೋ ಫಸ್ಟ್ ಕಾಲಮ್, ಹಾಗಾಗಿ -1 2 + 1 3 ಸಲ ಮಲ್ಟಿಪ್ಲೈ ಮಾಡಿದ್ರೆ -1 ಬರುತ್ತೆ. -1 × 5 -5 ಬರುತ್ತೆ. ಕೋಫ್ಯಾಕ್ಟರ್ ಆಫ್ 12 C22, C1 2 + 2 ಅಂದರೆ 4 ಬರುತ್ತೆ. -1 4 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ +1 ಬರುತ್ತೆ. 1 3 = 3. ಸೊ ಕೋಫ್ಯಾಕ್ಟರ್ ಬರ್ಕೊಳ್ಳೋಣ. B ಯಾವುದು ಅಂದರೆ 12 -5, ಇದು -5 3, ಅಂದರೆ ನೋಡಿ 3 ಜಾಗದಲ್ಲಿ 12, ಇಲ್ಲಿ ಮೊದಲು 3 ಇತ್ತು 12, ಇಲ್ಲಿ 5 ಜಾಗದಲ್ಲಿ -5, 5 ಜಾಗದಲ್ಲಿ -5 ಹಾಕ್ಕೊಂಡಿದ್ದೀನಿ, 12 ಜಾಗದಲ್ಲಿ -3. ಇವಾಗ ಇದಕ್ಕೆ ಅಡ್ಜಾಯಿಂಟ್ ಮಾಡೋಣ. ಅಡ್ಜಾಯಿಂಟ್ ಅಂದರೆ ಏನು ಅಂದರೆ ಹಿಂಗೆ ರೋ ಇರೋದು ಕಾಲಮ್,
ನೋಡಿ ಹಿಂಗೆ 12 -5 ಇರೋದು ಹಿಂಗೆ ಬರುತ್ತೆ 12 -5 3 ಹಿಂಗೆ ಬರುತ್ತೆ. ಸೊ b - 1 ಅಡ್ಜಾಯಿಂಟ್ ಆಫ್ b ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ b. ಇದು ಅಡ್ಜಾಯಿಂಟ್ ಬರ್ದಿದ್ದೀನಿ. 12 - 5 -5 3. ಇದು ಡಿಟರ್ಮಿನೆಂಟ್ ಆಫ್ b ಅವಾಗೆ ಬಂದಿದೆ ಪ್ರೀವಿಯಸ್ ನಮಗೆ 11, ಅದನ್ನೇ ಇಲ್ಲಿ ಹಾಕಿದ್ದೀನಿ. ದೇರ್ಫೋರ್ b - 1 ಇಸ್ ಈಕ್ವಲ್ ಟು 12 ಡಿವೈಡೆಡ್ ಬೈ 11, ಆಮೇಲೆ 5 -5 ಡಿವೈಡೆಡ್ ಬೈ 11 -5 ಡಿವೈಡೆಡ್ ಬೈ 11 3 ಡಿವೈಡೆಡ್ ಬೈ 11. ಪ್ರತಿ ಒಂದು ಎಲಿಮೆಂಟು 11 ಜೊತೆ ಡಿವೈಡ್ ಆಗಬೇಕು. ಸೊ ದಿಸ್ ಇಸ್ ದ ಆನ್ಸರ್.